ನಮಸ್ಕಾರ. ಗುಡಿಯ ನೋಡಿರಣ್ಣ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವಾರ ಗುಡಿಯ ಅರಸಿ ನಾವು ಪಯಣ ಬೆಳೆಸ್ತಾ ಇರುವಂತದ್ದು ಉಡುಪಿ ಸಮೀಪದ ಗುಡ್ಡಟ್ಟು ಗ್ರಾಮಕ್ಕೆ. ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಬಂದು ತಲುಪಿರ್ತಕ್ಕಂಥದ್ದು ಉಡುಪಿ ಸಮೀಪದ ಗುಡ್ಡೆಟ್ಟು ಮಹಾಗಣಪತಿಯ ಸನ್ನಿಧಿಗೆ. ಇದೊಂದು ಪುರಾಣ ಪ್ರಸಿದ್ಧ ಪ್ರಾಚೀನ ದೇವಾಲಯ. ಇಂಥ ಕ್ಷೇತ್ರಕ್ಕೆ ನೀವು ಬರೋದಾದರೆ ಹೇಗೆ ಬರಬೇಕು ಮತ್ತು ಇಲ್ಲಿ ಬಂದಂಥವ್ರಿಗೆ ಉಳಿದುಕೊಳ್ಳುವಂಥ ವ್ಯವಸ್ಥೆಗಳೇನಿವೆ ಇವೆಲ್ಲದರ ಬಗ್ಗೆ ಒಂದು ಪುಟ್ಟ ಮಾಹಿತಿ ಇಲ್ಲಿದೆ ನೋಡಿ. ಈ ಗುಡ್ಡಟ್ಟು ಕ್ಷೇತ್ರಕ್ಕೆ ನೀವು ಬರಬೇಕಾದ್ರೆ ಉಡುಪಿಯನ್ನು ತಲುಪಿಕೊಳ್ಳಬೇಕು. ಬೆಂಗಳೂರಿನಿಂದ ಉಡುಪಿಗೆ ಸಾಕಷ್ಟು ಬಸ್ಸುಗಳ ವ್ಯವಸ್ಥೆ ಇದೆ. ಎಸಿ ಸ್ಲೀಪರ್ ಹೊರಡುವ ಸಮಯ ರಾತ್ರಿ 8:10ಕ್ಕೆ 9:15ಕ್ಕೆ. ಇದರ ದರ 894 ರೂಪಾಯಿಗಳು. ಇನ್ನು ಐರಾವತ ಇದು ಹೊರಡುವಂತಹ ಸಮಯ ರಾತ್ರಿ 7:45ಕ್ಕೆ 9ಕ್ಕೆ 9:45ಕ್ಕೆ 10ಕ್ಕೆ. ಇದರ ದರ 806 ರೂಪಾಯಿ. ಇನ್ನು ರಾಜಹಂಸ ಇದು ಹೊರಡುವ ಸಮಯ ರಾತ್ರಿ 7ಕ್ಕೆ 7:30ಕ್ಕೆ 8ಕ್ಕೆ 8:30ಕ್ಕೆ ಹಾಗೂ 9ಕ್ಕೆ. ಇದರ ದರ 624 ರೂಪಾಯಿ. ಇನ್ನು ವೇಗದೂತ ಇದು ಹೊರಡುವ ಸಮಯ ರಾತ್ರಿ 8ರಿಂದ 11 ಗಂಟೆಯವರೆಗೆ ಅರ್ಧ ಗಂಟೆಗೊಮ್ಮೆ ಈ ಬಸ್ಸುಗಳು ಲಭ್ಯ ಇವೆ. ಇದರ ದರ 385 ರೂಪಾಯಿ. ಉಡುಪಿಯನ್ನ ತಲುಪಿದ ಮೇಲೆ ಅಲ್ಲಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಬ್ರಹ್ಮಾವರವನ್ನು ತಲುಪಿ ಅಲ್ಲಿಂದ ಗುಡ್ಡಟ್ಟು ಕ್ಷೇತ್ರಕ್ಕೆ ಹೋಗಬಹುದು. ಇನ್ನು ಕರ್ನಾಟಕದ ಬೇರೆ ಬೇರೆ ಕ್ಷೇತ್ರಗಳಿಂದ ನೀವು ಬರೋದಾದ್ರೆ ಹೇಗೆ ಬರಬೇಕು ಅನ್ನುವಂಥ ಒಂದು ಮಾರ್ಗಸೂಚಿ ನಕ್ಷೆ ಇಲ್ಲಿದೆ ನೋಡಿ. ಮಡಿಕೇರಿಯಿಂದ ನೀವು ಬರೋದಾದ್ರೆ ಮಂಗಳೂರು ಉಡುಪಿ ಮಾರ್ಗವಾಗಿ ಬರಬಹುದು. ಇನ್ನು ಹುಬ್ಬಳ್ಳಿಯಿಂದ ನೀವು ಬರೋದಾದ್ರೆ ಚಿತ್ರದುರ್ಗ, ಶಿವಮೊಗ್ಗ, ಆಗುಂಬೆ, ಹೆಬ್ರಿ ಮಾರ್ಗವಾಗಿ ಗುಡ್ಡಟ್ಟನ್ನು ತಲುಪಬಹುದು. ಇನ್ನು ಮೈಸೂರಿಂದ ಬರೋದಾದ್ರೆ ಹಾಸನ, ಸಕಲೇಶಪುರ, ಮಂಗಳೂರು, ಉಡುಪಿ ಮಾರ್ಗವಾಗಿ ಈ ಕ್ಷೇತ್ರವನ್ನು ತಲುಪಿಕೊಳ್ಳಬಹುದು. ಇನ್ನು ಈ ಕ್ಷೇತ್ರಕ್ಕೆ ಬಂದಂಥವರಿಗೆ ಈ ಸನ್ನಿಧಿಯಲ್ಲೇ ಉಳಿಯುವ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಇದರ ಹೊರತಾಗಿ ಬ್ರಹ್ಮಾವರದಲ್ಲಿ ಕೂಡ ಉಳಿದುಕೊಂಡು ಈ ಕ್ಷೇತ್ರಕ್ಕೆ ಬರಬಹುದು. ಇಲ್ಲಿ ನೆಲೆಸಿರ್ತಕ್ಕಂಥ ಗಣಪತಿ ಅರಣ್ಯವಾಸಿ. ಅರಣ್ಯ ಅಂದರೆ ಅರ್ಥ ಏನು ಗೊತ್ತಾ? ರಣವಲ್ಲದ್ದು ಅಂತ. ಅಂದರೆ ಎಲ್ಲಿ ಗಲಭೆ, ದೊಂಬಿ, ಕಲಹ ಇತ್ಯಾದಿಗಳು ಇರೋದಿಲ್ವೋ ಅಂಥ ಜಾಗಕ್ಕೆ ಅರಣ್ಯ ಅಂತ ಕರೀತಾರೆ. ಇಂಥ ಪ್ರಶಾಂತ ವಾತಾವರಣದಲ್ಲಿ ಆ ಮಹಾಗಣಪತಿ ನೆಲೆಸಿದ್ದಾನೆ ನಮ್ಮೆಲ್ಲರ ಇಷ್ಟಾರ್ಥಗಳನ್ನು ಈಡೇರಿಸೋದಕ್ಕೆ. ಅಂಥ ಗಣಪತಿಯ ದರ್ಶನಕ್ಕಾಗಿ ನಾವೀಗ ತೆರಳೋಣ ಬನ್ನಿ.
ದಕ್ಷಿಣ ಕರ್ನಾಟಕದ ಒಂದು ಆಕರ್ಷಣೀಯ ಕ್ಷೇತ್ರ ಈ ಗುಡ್ಡಟ್ಟು. ಕಾನನದ ಮಧ್ಯೆ ಬೆಟ್ಟದ ಬುಡದಲ್ಲಿ ಗಣಪ ನೆಲೆಸಿದ್ದಾನೆ. ನಮಸ್ತೆ ಗಣನಾಥಾಯ ಗಣಾನಾಂ ಪತಯೇ ನಮಃ ಭಕ್ತಿಪ್ರಿಯಾಯ ದೇವೇಶ ಭಕ್ತಿಭ್ಯಃ ಸುಖದಾಯಕ. ಇಲ್ಲಿ ನೆಲೆಸಿರ್ತಕ್ಕಂಥ ಗಣಪತಿ ಬಹಳ ವಿಶಿಷ್ಟವಾದ ಗಣಪತಿ. ಅದಕ್ಕೆ ಕಾರಣ ಏನು ಅಂತಂದರೆ, ಈ ಗಣಪತಿಯನ್ನು ಸ್ಥಾಪಿಸಿದ್ದು, ಪ್ರತಿಷ್ಠಾಪಿಸಿದ್ದು ಸಾಕ್ಷಾತ್ ಪರಮೇಶ್ವರ. ಆ ಪರಮೇಶ್ವರ ಈ ಜಾಗದಲ್ಲಿ ಈ ವಿನಾಯಕನನ್ನು ಪ್ರತಿಷ್ಠಾಪಿಸಿದ. ಅದಕ್ಕೆ ಒಂದು ಪುರಾಣದ ಕಥೆ ಇದೆ. ಆ ಕಥೆ ಏನು ಅನ್ನೋದನ್ನು ನಾವು ದೇವಸ್ಥಾನದ ಪ್ರಾಕಾರವನ್ನು ಪ್ರದಕ್ಷಿಣೆ ಮಾಡ್ತಾ ಆ ಕಥೆಯನ್ನು ನೋಡೋಣ. ವಿಶಿಷ್ಟ ಆಚರಣೆಗಳನ್ನು ಒಳಗೊಂಡಿರುವಂಥ ಈ ಗುಡ್ಡಟ್ಟು ಕ್ಷೇತ್ರದಲ್ಲಿ ಗಣಪತಿ ನೆಲೆಸಿದ್ದಕ್ಕೆ ಒಂದು ಪುರಾಣದ ಹಿನ್ನೆಲೆ ಇದೆ. ಇಲ್ಲಿಯ ಸ್ಥಳ ಪುರಾಣವನ್ನು ಸಂಕ್ಷೇಪದಲ್ಲಿ ಹೇಳುವುದಾದರೆ, ತ್ರಿಪುರಾಸುರ ಸಂಹಾರ ಕಾಲದಲ್ಲಿ ಈಶ್ವರ ಮರವಿನಿಂದ ಒಂದು ದಿವಸ ಗಣಪತಿನ ಪ್ರಾರ್ಥನೆ ಮಾಡಿ ಯುದ್ಧಕ್ಕೆ ಹೋಗ್ತಾನೆ. ಯಾರೇ ಆಗಲಿ ಒಂದು ಶುಭ ಕೆಲಸಕ್ಕೆ ಹೋಗುವಾಗ ಮೊದಲು ಗಣಪತಿನ ಪ್ರಾರ್ಥನೆ ಮಾಡಿ ಹೋಗಬೇಕು. ಅದು ಗಣಪತಿರುವಂಥ ಒಂದು ವಿಶೇಷವಾದ ಸವಲತ್ತು. ಈಶ್ವರ ಮರವಿನಿಂದ ತಪ್ತಾನೆ. ಆ ದಿವಸ ಅವನಿಗೆ ಹಿನ್ನಡೆ ಆಗುತ್ತೆ. ಅವನು ತನ್ನ ದಿವ್ಯ ದೃಷ್ಟಿ ನೋಡುವಾಗ ತನ್ನ ಮಗನಿಂದ ವಿಘ್ನ ಗೊತ್ತಾಗುತ್ತೆ, ಕೋಪ ಬರುತ್ತೆ. ಯಾಕಂದರೆ ಈಶ್ವರ ಯಾವಾಗಲೂ ಶೀಘ್ರ ಕೋಪಿ, ಸಿಟ್ಟು ಬರೋದು ಬೇಗ. ಸಿಟ್ಟುಕೊಂಡು ಅವನ ಮೇಲೆ ಆಜ್ಞಾಸ್ತ್ರ ಪ್ರಯೋಗ ಮಾಡ್ತಾನೆ ಗಣಪತಿ ಮೇಲೆ. ಆದರೆ ಯಾವ ಅಸ್ತ್ರ ಕೂಡ ಗಣಪತಿನ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯಲ್ಲಿ ಈಶ್ವರ ಬಿಟ್ಟ ಅಸ್ತ್ರ ಹುಸಿ ಆಗಲಿಕ್ಕೂ ಸಾಧ್ಯ ಇಲ್ಲ. ಅದು ಏನು ಮಾಡದೆ ಹಾಗೆ ವಾಪಸ್ ಹೋಗೋಗಿಲ್ಲ. ಹಾಗೆ ಅದು ಗಣಪತಿಯನ್ನು ಅನಾಮತ ಎತ್ತಿ ತಗೊಂಡು ಹೋಗಿ ಮಧುಸಾಗರಲ್ಲಿ ಕೆಡೀತದೆ. ಸಪ್ತಸಾಗರಲ್ಲಿ ಒಂದು ಮಧುಸಾಗರ. ಮಧು ಒಂದು ಜೇನು. ಗಣಪತಿಗೆ ಸಿಹಿ ಇಷ್ಟ, ಅದರಲ್ಲೂ ಜೇನು ಬಹಳ ಇಷ್ಟ. ಮಧುಸಾಗರಲ್ಲಿ ಬಿದ್ದವನು ಯಥೇಚ್ಛ ಮಧುಪಾನ ಮಾಡ್ತಾನೆ, ಖುಷಿಯಾಗುತ್ತೆ. ಆವಾಗ ಅವನು ವರಪ್ರದಾನ ಮಾಡ್ತಾನೆ. ತನ್ನನ್ನು ಇಲ್ಲಿ ಯಾರು ತಂದು ಹಾಕಿದಾರೋ ಅವರ ಕಾಲ ಜಯ ಆಗಲಿ ಅಂತ ವರಪ್ರದಾನ ಮಾಡ್ತಾನೆ. ಆವಾಗ ತ್ರಿಪುರಾಸುರ ಸಂಹಾರ ಆಗ್ತದೆ. ಗಣನಾಯಕಂ ಮಧುವನ್ನು ಸ್ವೀಕರಿಸಿದಂಥ ಗಣಪತಿ ಇದೇ ಕ್ಷೇತ್ರದಲ್ಲಿ ಬಂದು ನೆಲೆ ನಿಲ್ಲಲಿಕ್ಕೂ ಒಂದು ಕಾರಣವಿದೆ. ಜೇನು ಲಿಮಿಟ್ ಪ್ರಕಾರ ತೊಗೊಂಡ್ರೆ ಔಷಧ, ಅದೇ ಲಿಮಿಟ್ ತಪ್ಪಿದರೆ ಬಹಳ ಉಷ್ಣ. ಗಣಪತಿ ಯಥೇಚ್ಛ ಮಧುಪಾನ ಮಾಡಿದ್ರಿಂದ ಉಷ್ಣಾದಿಕ್ಕಿಂದ ಉರಿ ತಡಿಲಿಕ್ಕಾಗದೆ ಜೇನು ಮಧುಸಾಗರದ ಒದ್ದಾಡ್ತಾ ಇದ್ದಾನೆ. ಅದನ್ನು ನೋಡಿ ಈಶ್ವರ ಇದ್ದು, ಇಲ್ಲಿ ಪಕ್ಕದ ಒಂದು ಸಣ್ಣದೊಂದು ಹೊಳೆ ಇದೆ, ನರಸಿಂಹ ತೀರ್ಥ ಅಂತ. ಅದು ಹಾಲಾಡಿ ಹತ್ತಿರ ಒಂದು ನರಸಿಂಹ ಬೆಟ್ಟ ಅಂತ ಉಂಟು. ಅದರ ಮೇಲೆ ನರಸಿಂಹ ದೇವಸ್ಥಾನ ಇದೆ. ಆ ನರಸಿಂಹ ದೇವರದಿಂದ ಹುಟ್ಟಿ ಬರುವಂಥ ಒಂದು ಹೊಳೆ ಇದು. ಆ ನರಸಿಂಹ ತೀರ್ಥ ಪಕ್ಕದಲ್ಲಿ ಜಲಾಧಿವಾಸವಾಗಿರುವಂಥ ಈಶ್ವರಿದ್ದು ಅವನಿಗೆ ಈ ಸ್ಥಾನವನ್ನು ಕಳಿಸಿದ ಪ್ರೀತಿ. ನರಸಿಂಹ ಕ್ಷೇತ್ರದಿಂದ ಬಂದ ನೀರು ಇಲ್ಲಿ ಶೇಖರಣೆಯಾಗುತ್ತೆ. ಇದೇ ನೀರನ್ನೇ ಗಣಪತಿಯ ಅಭಿಷೇಕಕ್ಕೆ ಬಳಸ್ತಾರೆ. ಅಷ್ಟೇ ಅಲ್ಲ, ಅದೊಂದು ಸೇವೆಯಾಗಿ ಇಲ್ಲಿ ವಿಶಿಷ್ಟ ಪ್ರಾಧಾನ್ಯತೆಯನ್ನ ಪಡೆದಿದೆ. ನೀವೀಗ ಇಲ್ಲೇನು ನೋಡ್ತಾ ಇದ್ದೀರಿ, ಇದನ್ನು ಆಯುರ್ಕೋಡ ಸೇವೆ ಅಂತ ಕರೀತಾರೆ. ಈ ಕ್ಷೇತ್ರದ ಮಹಾಗಣಪತಿಗೆ ಈ ಸೇವೆ ಅತ್ಯಂತ ಸಂಪ್ರೀತಿಯಂತೆ. ಅಂದರೆ ಗಣಪತಿಯಲ್ಲಿ ಬಂಡೆಯೊಳಗಿರೋದ್ರಿಂದ ಆತನಿಗೆ ಸೆಕೆ ಹೆಚ್ಚು, ಬೆವರು ಹೆಚ್ಚು ಅನ್ನೋ ಕಾರಣಕ್ಕೆ ಈ ಸೇವೆಯನ್ನು ಜನ ಅರ್ಪಿಸ್ತಾರೆ. ಈ ಸೇವೆಯನ್ನು ಮಾಡಿಸಿದರೆ ಖಂಡಿತ ಅವರ ಕೋರಿಕೆಗಳು ಈಡೇರ್ತವೆ ಅನ್ನೋದು ಇಲ್ಲಿನ ಭಕ್ತರ ನಂಬಿಕೆ. ಹಾಗಾಗಿ ಸುಮಾರು 2017-18ನೇ ಇಸ್ವಿವರೆಗೂ ಈ ಸೇವೆ ಈಗ ಆಲ್ರೆಡಿ ಬುಕ್ ಆಗಿದೆ. ಇಂಥ ವಿಶಿಷ್ಟ ಸೇವೆಯನ್ನು ಸಲ್ಲಿಸಲಿಕ್ಕೆ ಕರ್ನಾಟಕದಾದ್ಯಂತ ಇತರೆ ರಾಜ್ಯಗಳಿಂದಲೂ ಭಕ್ತರು ಇಲ್ಲಿಗೆ ಬರ್ತಾರೆ. ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮನಸಾ ಸ್ಮರಾಮಿ ವಸಿಷ್ಠ ವಾಮದೇವಾದಿ ವಂದಿತ ಗಣಪತಿಂ ಮಹಾದೇವ ಸುತೋ ಗುರು ಗುಹ ವಿನುತೋ ಮಹಾದೇವ ಸುತೋ.
ಹೀಗೆ 4 ಜನ ಬಾವಿಗೆ ಇಳಿದು ನೀರನ್ನು ತುಂಬಿ ಒಬ್ಬರಿಂದೊಬ್ಬರಿಗೆ ಕೊಡಪಾನವನ್ನು ರವಾನೆ ಮಾಡಿ ಅದೇ ನೀರಿನಿಂದ ಗಣಪತಿಗೆ ಅಭಿಷೇಕವನ್ನು ಮಾಡಿ ಆತನನ್ನು ತಂಪು ಮಾಡುವಂಥದ್ದು. ನಿಮ್ಮಲ್ಲಿ ಯಾವುದಾದ್ರೂ ಬೇಡಿಕೆ ಇದೆ ಅಂತಂದ್ರೆ ಇಲ್ಲಿಗೆ ಬಂದು ಆಯುರ್ ಕೊಡ ಸೇವೆ ಮಾಡಿಸಿ. ಆ ಕೊಡದ ನೀರು ಗಣಪತಿಯ ಮೇಲೆ ಬಿದ್ದರೆ ಸಾಕು, ನಿಮ್ಮ ಬೇಡಿಕೆಗಳೆಲ್ಲ ಈಡೇರ್ತು ಅಂತಲೇ ಅರ್ಥ. ಭಾಳ ಚೆನ್ನಾಗಿದೆ. ಇಲ್ಲಿನ ವಿಶಿಷ್ಟವಾದ ಸಾವಿರ ಕೊಡ ನೀರು ಅದರಲ್ಲಿ ಹಿಡಿದು